ಕಾಲೇಜ್ ಕಡೆ ಕಾಲೇ ಹಾಕಲ್ಲ. ಎಷ್ಟು ಸರ್ ರಜಾ? ಹೇಳು, ಕಾಸ್ಟ್ಲಿಯಸ್ಟ್ ಐಸ್ ಕ್ರೀಮ್ ಎಷ್ಟು ರೂಪಾಯಿ ತಿಂತಿದ್ಯಾ? ನಿನ್ ಕೇಳಿದ್ ನಾನು ಕ್ವಶನ್. ಇದೆಲ್ಲ ವಿಡಿಯೋ ಹಾಕ್ಬೇಡ ಪಪ್ಪ. ಥ್ಯಾಂಕ್ ಯು. ಕಮೆಂಟ್ ಮಾಡಿ. ಆ ಬಟ್ಟೆ ಅಂಗಡಿ ಅಣ್ಣ ಎಷ್ಟು ಡಿಸ್ಕೌಂಟ್ ಹಾಕ್ಕೊಟ್ರು ಅಂದರೆ ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ರೆಡಿಯಾಗಿ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಟೈಮ್ ಬೇರೆ ಆಗೋಬೇಕು ಗೈಸ್. ಇಲ್ಲಿ ನೋಡಿ, ಇಲ್ಲಿ ಇರ್ಬೇಕು ಹಚ್ಬಿಡ್ತಿಲ್ಲ. ಇಲ್ಲಿ ಗೈಸ್ ನೋಡ್ರಿ, ಫುಲ್ ಕೆಂಪು ರೆಡ್ ಆಗಿಬಿಡೈತಿ, ಉರಿತಾಯ್ತು ನನಗಂತೂ ಇಲ್ಲಿ ಇರ್ಬೇಕು ಹಚ್ಬಿಟ್ಟು. ಸೊ ಹೋಗ್ತಾ ಇದ್ದೀನಿ. ಯಾರನ್ನ ಚಾನಲ್ನ ಲೈಕ್ ಮಾಡಿರೋ, ಶೇರ್ ಮಾಡಿರೋ, ಸಬ್ಸ್ಕ್ರೈಬ್ ಮಾಡಿಲ್ವ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಲೆಟ್ಸ್ ಗೋ ಗೈಸ್. ಗೈಸ್ ಶೂಟ್ ರಾಣಿ ನೋಡಿ ಹೊಡಿತಾ ಇರೋದು ನಮಗೇನೆ, ಜೆನ್ಕು ನನಗೂ ಸರಿಯಾಗಿ ಅವರೇ ಬುಕ್ ಇಟ್ಕೊಂಡವ್ರೆ. ಅವ್ರು ಇಕ್ಕೋಕ್ಕೆ ನಮ್ಮಿಬ್ಬರು ಬಾಡಿ ಗಾರ್ಡ್ಗಳ ಥರ ನಮ್ಮನ್ನ ಕರ್ಕೊಂಡು ಹೋಗ್ತವ್ರೆ. ಸೊ ಹೋಗ್ಬಿಟ್ಟು ಹೋಗೋಣ. ಕೇಳ್ಕೊಡಿ ತಾನೆ ಇದೆ ಖರ್ಚಿತ ಎಂತ ಕಳ್ಳಿ ಅಂದರೆ ಪಾಪ ಜೇಮ್ಸ್ ಇದನ್ನ ಎತ್ಕೊಂಡ್ಬಿಟ್ಟು ಆ ಬ್ಯಾಗ್ಗಳಿಗೆ ಕದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಏನು ಹೇಳ್ತಾ, ನಾನು ಬ್ಯಾಗ್ ಐತೆ ಜೇಮ್ಸ್ ಕೇಳ್ಬೇಡ ಪ್ರಾಮಿಸ್ ಮಾಡಿ. ಗೈಸ್ ನಾನು ಕದ್ದಿಲ್ಲ ಗೈಸ್, ಅವನು ಎಲ್ಲಿ ಬೇಕು ಅಲ್ಲಿ ಬಿಡ್ತಾನೆ. ನೆಕ್ಸ್ಟ್ ಟೈಮ್ ಇಂದ ಇಲ್ಲಿ ಇಟ್ಟಿರ್ಲಿಲ್ಲ, ಅವನು ಕೆಳಗಡೆ ಇಟ್ಟಿದ್ದ. ಆಮೇಲೆ ಯಾರ್ದಿದು ಅಂತ ಆಮೇಲೆ ನಾನು ಜೇಮ್ಸ್ ಅಂದ್ಕೊಂಡು ವಾಪಸ್ ಎತ್ತಿಕೊಂಡಿದ್ದೆ, ಹುಷಾರಾಗಿ ಎತ್ತಿಕೊಂಡಿದ್ದೆ. ಬೇರೆ ಮುರಿದಿರೋರು, ನಾನು ಮುರಿಬೇಕಾಗಿತ್ತು ನಿಮಗೆ ತಲೆಗೆ ನೋಡ್ರಿ ಅಲ್ಲಿ. ನಾನು ಫಾಸ್ಟಿಂಗ್ ಟೈಮಲ್ಲಿ ಇದನ್ನೆಲ್ಲ ತಂದು ತಿನ್ನೋದು ಹೇಗಿರ್ತಾರೆ, ಬಿಸಿಬೇಳೆ ಬಾತು, ಬೂಂದಿ, ಇದು ಆಮೇಲೆ ಇನ್ನೊಂದೇನು ಅರ್ಶಿದ ಕೊಟ್ಟಿದ್ದು. ನೋಡ್ರಿ ಇದು ಇದನ್ನೆಲ್ಲ ತಿನ್ನು ಅಂತ ಕುಡಿಸ್ತಾರೆ. ಅದಕ್ಕೇನೆ ಅದಕ್ಕೆ ಕಟ್ಟೋದು, ಅದು ಕಟ್ ಮಾಡ್ತೀನಿ ಅದನ್ನು. ಅಲ್ಲಿರೋ ಬಿಸಿಬೇಳೆ ಬಾಕಿ ಚೋಚ ಇಲ್ಲ ಅಂದ್ಬಿಟ್ಟು ತಿಂತಲ್ಲ ಅಣ್ಣ. ಅಲ್ಲಿ ಚೋಚ ಹೊಡ್ಕೊಂಡು ಹೋಗೋಣ ವಿಷಯ ಬಾಂಬ್ ಕೊಟ್ಬಿಡ್ತೀನಿ. ಬಾರೋ ಎಂತ ಲೈ ತಿನ್ನೋ ಬಿಸಿಬೇಳೆ ಬಾತ್ ತಿನ್ನೋ ಲೈ. ದುರಾಂಕಾರ ಗೈಸ್ ನೋಡಿ, ಅವ್ರ ಮಮ್ಮಿ ಪಾಪ ಬಿಸಿಬೇಳೆ ಬಾತ್ ಮಾಡಿದ್ರೆ ಬೂಂದಿ ಇಲ್ಲ ಅಂದ್ಬಿಟ್ಟು ತಿಂತ ಇಲ್ಲ. ಅದಕ್ಕೆ ಇಂಥ ಹುಡುಗ ನೋಡ್ರಿ ಅವನು. ಹ್ಯಾಪಿ ದಿವಾಲಿ ಇನ್ ಅಡ್ವಾನ್ಸ್. ಓಕೆ, ಥ್ಯಾಂಕ್ ಯು. ಪಟಾಕಿ ನೋಡಿರಿ, ಆದರೆ ಸೇಫಾಗಿ ಹೊಡೀರಿ. ಸೇಫಾಗಿ ಹೊಡೀರಿ, ಆದರೆ ಕಟ್ ಮಾಡ್ಬಿಡಲಿ. ಆದರೆ ಇದು ಅನಿಮಲ್ಸ್ ಇದ್ದಾಗ ಹುಷಾರು ಸ್ವಲ್ಪ ಸರಿ. ಇದು ಅನಿಮಲ್ಸ್ ಇದ್ದಾಗ ಹುಷಾರು ಸ್ವಲ್ಪ ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಂಬಿಸ್ಕೋತೀಯ? ಸೇಫಾಗಿ ಹೊಡಿ. ಆಯ್ತು ಅಣ್ಣ. ಬಾಯ್ ಬಾಯ್ ಸರ್. ಬಾಯ್ ಬಾಯ್ ಗುಡ್ ಬಾಯ್ ಬಾಯ್. ಅವ್ನು ಮಾಡ್ತಾನೆ, ಅವ್ನು ಆಡ್ತಾನೆ. ನೀನು ಆಡ್ಸೋ ಅವ್ನಿಗೆ ಹೇಳ್ಕೊಡೋ. ಬಿಡ ಕೊಡ, ಇಲ್ಲಿ ಕೊಡೋಣ, ಹಿಡ್ಕೊತೀನಿ. ಸರ್ ರೆಡಿ ಆಗ್ಬೇಕು ಸರ್ ಎಲ್ಲದಕ್ಕೂ. ಯಾಕೋಣ ಅವನು ನಿನ್ ಜೊತೆ ಫ್ರೆಂಡ್ ಆಗಿ ರೆಡಿ ಆಗೋಣ, ನೀನು ಅದೇ ತರ ರೆಡಿ ಆಗ್ಬೇಕು. ನೀನೊಂದು ಅವನೊಂದು ಮಾಡಬಾರ್ದು ಜೇಮ್ಸ್. ಇದು ಫಾಲ್ಟ್ ರಾಣಿ. ಸೊ ಗೈಸ್ ನಾವು ಕ್ಲಾಸ್ ಮನೆಗೆ ಹೋಗ್ತಾ ಇದೀವಿ ಗೈಸ್. ಸೊ ಬಾಯ್ 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 ಮ್ಯಾಮ್. ಸೋಷಿಯಲ್ ಮೀಡಿಯಾ ಕಮಿಟಿ ನೋಡ್ರಿ ಇವನು ಮನೆ ಬಿಟ್ಟು ಕಳ್ಸಿ. ಕಾಲೇಜ್ ಕಡೆ ಕಾಲೇ ಹಾಕಲ್ಲ. ಎಷ್ಟು ದಿವಸ ರಜಾ? 4 days 5 days. ಸಂಡೇ, ಮಂಡೇ, ಟ್ಯೂಸ್ಡೇ. ನೀವು ಆದ್ರೂ ದಿವಾಲಿಗೆ ಬರ್ಬೇಕಲ್ಲ ನಮ್ಮ ಮನೆಗೆ, ಅದಕ್ಕೆ ಒಂದು ಟಾಸ್ಕ್ ಇದೆ. ಹೇಳ್ರಿ. ಹೇಳು, ಕಾಸ್ಟ್ಲಿಯಸ್ಟ್ ಐಸ್ ಕ್ರೀಮ್ ಎಷ್ಟು ರೂಪಾಯಿ ತಿಂತಿದ್ಯಾ? ನಿನ್ ಕೇಳಿದ್ ನಾನು ಕ್ವಶನ್. ನೀನು ಹೇಳು. ಫಸ್ಟ್ ನೀನು ಹೇಳು, ಆಮೇಲೆ ನಾನು ತಿಂದಿರೋದು ಬರೀ ಒಂದು 200 ರೂಪಾಯಿ 300 ರೂಪಾಯಿ ಲಾಸ್ಟ್. ಓಹ್, ಇದಂತೂ ಸುಳ್ಳಾಕ ನಂಬ್ತೇನೆ ಇದು. ಸಾಯಕ್ಕಾಗದೆ ಬಾಳಕ್ಕಾಗದೆ ಅದು ಅವನಿಗೆ ಎಲ್ಲ ನಿನಗೆ ಹೇಳ್ಬೇಕು. ಯಾಕೆಂದ್ರೆ ಪುಂಕ್ತಿಯಲ್ಲ ಗೈಸ್, ಕ್ಯಾಮ್ರಾ ಆಫ್ ಆಗಿದಾಗ ಪುಂಕ್ತಾನೆ. ನಂತರ ಆಕಾಶ್ ನಿಜ ಹೇಳು, ರಿಯಾಲಿಟಿ ಹೇಳು. ನೀನು ಹೇಳು. ಪ್ರದೀಪ್ ಈಶ್ವರ್ ನಮ್ಮ ಕಾಲೇಜಲ್ಲಿ ಅರ್ಥ ಆಯ್ತು ಅನ್ಸುತ್ತೆ. ಪ್ರದೀಪ್ ಇದನ್ನ ನನ್ನ ಮೇಲೆ ರಿವೆಂಜ್ ತೀರ್ಸ್ಕೊಳ್ಗಂಟ ಅವ್ನು ಬಿಡಲ್ಲ. ಪ್ರದೀಪ್ ಈಶ್ವರ್ ದೇವರಾಣಿ ಗೀತವ್ರು ಹೇಳ್ತಾರೆ ಅನ್ಕೊಂಡಿರ್ಲಿಲ್ಲ. ಮಮ್ಮಿ ಆಮೇಲೆ ದೊಡ್ಡ ಹೆಡ್ ಶೂಟರ್ ಅಂದ್ರೆ ಇವನೇ ಜೇಮ್ಸೇ. ಆದ್ರೂ ಚೆನ್ನಾಗಿ ಮಾತಾಡ್ತಾನೆ. ಇದು ಓ ನೈಸ್ ಹೊಡಿತಾನೆ ಜೇಮ್ಸ್.
ನೈಸ್ ಮಾಡ್ತಾ ಇರೋದು, ರೇಗಿಸ್ಬಾರ್ದು ಅಂತ. ಆಮೇಲೆ ಆಮೇಲೆ ಜೇಮ್ಸ್ ತುಂಬ ಒಳ್ಳೆ ಹುಡುಗ. ಆಮೇಲೆ ಗಾಡಿ ಬೇರೆಯವ್ರು ಬರ್ತಾರೆ ಅನ್ಕೊಂಡೆ ನಾನೀಗ. ಯಾರು ಆ ಹುಡುಗಿ ಏನು ಹೇಳ್ತಾವನೆ, ಏಯ್ ಆಗ್ತೀನಿ ನಾನು ಆಗ್ತೀನಿ. ಏನೋ ಇದು ಬಿಸಿಲು ಬರ್ತೈತೆ ಮಳೆನೂ ಬರ್ತೈತೆ. ಒಂದೊಂದು ಮಾತು ನಿಜ ಇರುತ್ತೆ ಅವ್ನು ಹೇಳೋದ್ರಲ್ಲಿ. ಮಾತೆತ್ತರೆ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು, ಬಾಯಿ ಬಿಟ್ರೆ ಶೂಟು, ಬರೀ ಹೆಡ್ಗೆ ಆಗ್ತಾ ಇರ್ತಾನೆ. ನಾನು ಇದು ಸೀಕ್ರೆಟಾಗಿ ಒಂದು ವಿಡಿಯೋ ಮಾಡಕ್ಕೆ ಗೈಸ್ ಮಾತೆತ್ತಿದ್ರೆ ನಾನು ಕೆಳಗಡೆ ಕುತ್ಕೊಳ್ಳಲ್ಲ, ನಂಗೆ ಇಲ್ಲಿ ಚುಚ್ಚುತ್ತೆ. ಆಮೇಲೆ ನಾನು ಒಂಚೂರು ಏನೋ ಮುಟ್ಬಿಡು, ಹಿಂಗ್ ಮುಟ್ಟಿ ಹಿಂಗೆ ಕೈ ಮುಟ್ಟಿದ್ದು, ಹಿಂಗ್ ಮುಟ್ಟೋ ಕೈ ಮುಟ್ರೆ ಕೈ ನೋವಾಗೋಯ್ತು, ಗಾಯ ಆಗೋಯ್ತು, ಆಸ್ಪತ್ರೆಗೆ ಹೋಗ್ಬೇಕು. ಹಿಂಗಾದ್ರೆ ಹೆವಿ ಕಷ್ಟ. ಎಷ್ಟು ಸ್ಕಿನ್ ಟೋನ್ ನೋಡು ಒಂದು ನೋಡ್ರಿ ಏನ್ ಚೆನ್ನಾಗಿ ಈಗ ಮುಗ್ಬಿಟ್ಟು ಇಟ್ಕೊಂಡ್ಬಿಟ್ಟು ಒಂದ್ ಸೈಡ್ ಇದೆಲ್ಲ ವಿಡಿಯೋ ಹಾಕ್ಬೇಡ ಪಪ್ಪ. ನೈಸ್ ಮಾಡ್ತಾನೆ. ವಿಡಿಯೋ ನೋಡ್ಕೋ, ವಿಡಿಯೋ ನೋಡ್ಕೋ. ಏ ಅಳ್ತು ಅನ್ಕೋಣ ಪಾಪ. ಇರು ಕಾಸು ಕೊಟ್ಟು ಇಲ್ಲಪ್ಪ ನಾನೇ ಕೊಡ್ತೀನಿ ನಿನಗೆ. ರಿಚ್ ಕಿಡ್ ಬಂತು, ಈಸ್ಕೊಳ್ಳೋ ಆಕಾಶ ಈಸ್ಕೊಳ್ಳೋ, ಕೊಟ್ಟಾಗ ಈಸ್ಕೊಬೇಡ. ನೋಡ್ದ ಊಟ ಇಲ್ಲ ಕೊಡಿ ಕೊಟ್ಟೆ ಬಿಡು ಅಣ್ಣ, ಒಂದು ಕೊಟ್ಟೆ. ಊಟ ಇಲ್ಲ ಅಣ್ಣ ಪ್ಲೀಸ್ ಅಣ್ಣ. ಸರಿ ಆಯ್ತು ಬನ್ರಿ, ಇವಾಗ ಕೊಡ್ತೀರಿ ನನಗೆ. ಇರೋ ಮಳೆ ನಿಲ್ಲಿ ಹೋಗೋಣ. ಮಳೆನೇ ಜಾಸ್ತಿ ಬರ್ತಾ ಇಲ್ಲ ಅಪ್ಪ, ತೋರ್ಸಪ್ಪ ಇಲ್ಲಿ. ಇವಾಗ ಬಂತು ಮಳೆ ಬಂದ್ರೆ ಇವನು ಹುಷಾರ್ ತಪ್ತಾನೆ, ಇವನು ಹುಷಾರ್ ತಪ್ಪಿದ್ರೆ ನಮ್ಗೆಲ್ಲ ಯಾರು ದಿಕ್ಕು? ಇವರೇ ನಮ್ಮ ಅನ್ನದಾತರು. ದಿನ ನಮ್ಗೆ ಅನ್ನ ತಂದ್ಕೊಡೋರು ಇವರೇ. ಆಮೇಲೆ ಸ್ಟೈಲ್ ನೋಡು, ಯಾವ್ದು ಸಾಂಗ್ ಬರುತ್ತಲ್ಲ, ಸುಂದರ. ನಾನು ಮಾತಾಡ್ಬೇಕು ಗೈಸ್, ನೋಡಿ ನಾನು ಮಾತಾಡೋಕೆ ಬಿಡೋದಲ್ಲ. ಸೊ ಇವಾಗ ಇವರಿಬ್ರದ್ದು ಫನ್ ಅಲ್ಲೇ ಜಗಳ, ಅಂದ್ರೆ ಲೈಕ್ ಒಂದು ಡಿಬೇಟ್ ನಡೀತಲ್ಲ. ಸೊ ಅದ್ರಲ್ಲಿ ಇವಾಗ ರಿಯಲ್ ಆಗಿ ಜಗಳ ನಡ್ಬಿಟ್ಟಿದೆ. ಜಗಳ ಅಂದ್ರೆ ಒಂದ್ ರೌಂಡ್ ಆಕಾಶ್ನ ಫುಲ್ ರೋಸ್ಟ್ ಮಾಡ್ಬಿಟ್ಟಿದ್ದಾನೆ. ಇಲ್ಲ ರೋಸ್ಟ್ ಏನಾಗಿಲ್ವಾ? ಫಸ್ಟ್ ಅವ್ರಿಗೆ ಟೋಸ್ಟ್ ಆಗೋರೆ. ಸೊ ಯಾ ಗೈಸ್, ಐ ನೋ ಬ್ರೋ, ಜೇಮ್ಸ್ ವೈ ಆರ್ ಯು ಹಿಯರ್ ಅಂತ. ಐ ನೋ ಗೈಸ್, ಇವಾಗ ನಾವು ಹೋಗ್ತಾ ಇದೀವಿ. ಬಾ ಈ ಕಡೆ ಬಾ, ನೀನು ಈ ಕಡೆ ಯಾಕೆ ಬರ್ತಾ ಇಲ್ಲ? ನಾನು ಮಧ್ಯದಲ್ಲಿ ಬಿಟ್ಬಿಟ್ಟು ಬರ್ಬೇಕು ನೀವು. ಸೊ ಗೈಸ್, ಇವಾಗ ಹೋಗ್ತಾ ಇದೀವಿ ಮನೆಗೆ ನಾವು. ನನಗೆ ಏನೋ ಕೊಡಿಸ್ತೀನಿ ಅಂತ ಹೇಳಿದಾರೆ ಇವತ್ತು. ಇವರಿಬ್ರು ನನಗೆ ಕೊಡಿಸ್ತಾರಂತೆ. ಸೊ ಬನ್ನಿ ತಿನ್ಕೊಂಡು ಹೋಗೋಣ. ಇಲ್ಲ ಇಲ್ಲ ಕೊಡಿಸ್ತಾನೆ. ಕೊಡಿಸ್ತೀನಿ ಕೊಣ. ಪಕ್ಕಾನಾ? ಅವನು ಕಾಸು ಹಾಕ್ತೀನಿ ಅಂದ. ಸರಿ ಆಯ್ತು, ಇಬ್ರು ಹಾಕ್ಬಿಟ್ಟು ಕೊಡಿಸ್ಬೇಕು ನನಗೆ. ಈ ಬೂತಿ ಇದ್ರ ಅವ್ದು ಐತಲ್ಲ, ಅದ್ರ ಹುಡ್ಕೊಂಡು ಮತ್ತೆ ಹೋಗ್ತಾ ಇರೋದು. ತಗಡೆ, ಅಯ್ಯೋ ತಗಡೆ. ಗೈಸ್, ಪಾನಿಪುರಿಗೆ ನಾವು ಬಂದಿದ್ದೀವಿ. ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಸೊ ಫುಲ್ಲು ಸೆಕೆ ನನಗಿಲ್ಲಿ. ತಿನ್ಕೊಂಡು ಹೋಗೋಣ ಬಿಸಿ ಬಿಸಿ. ಅವ್ನ ಮೈಂಡಲ್ಲಿ ಏನು ಬಂತು ಅಂತ ನನಗೊತ್ತು. ಏನು ಹೇಳು? ಸುಡ್ತೈತೆ ಅಲ್ಲ, ಅವ್ನ ಕೈ ಅವನ್ನ ನೆನ್ಸ್ಕೊಂಡ ಏನ್ಕೋ. ಅನ್ಸಿದ್ದೀರಾ? ನೋಡಿ ಇಲ್ಲಿ ಸೀರೆ, ನೋಡಿ ಇಲ್ಲಿ ಯಾರು ಕೊಡ್ಸಿರೋದು? ಮೇಡಮ್ ಕೊಡ್ಸಿದ್ರಾ? ಎಲ್ಲರೂ ಸೇರಿ ಹಾಂ, ಸರಿ. ಮ್ಯಾಮ್ಗೆಲ್ಲ ಹೇಳಿ ಥ್ಯಾಂಕ್ ಯು ನನ್ನ ಕಡೆಯಿಂದ ಅಂತ. ಹೇಳಾಯ್ತು. ಥ್ಯಾಂಕ್ ಯು ಮ್ಯಾಮ್. ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಮಮ್ಮಿ ಗೈಸ್, ಇವಾಗ ನಾನು ಮತ್ತು ನನ್ನ ತಮ್ಮ ಅಂಗಡಿ ಹೋಗ್ತಾ ಇದ್ದೀವಿ. ನಾನು ಕುರ್ತಾ ಬೈ ಮಾಡಬೇಕಲ್ಲ, ಅದಕ್ಕೆ ಕುರ್ತಾ ಬೈ ಮಾಡೋಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಅವನು ನಾನು ಒಂದು ಪಟಾಕಿ ಇದು ಬಾಕ್ಸ್, ಕ್ರ್ಯಾಕರ್ಸ್ ಒಂದು ಬಾಕ್ಸ್ ತೊಗೊಳೋಣ ಅಂತ. ಸೊ ನೋಡೋಣ ಬನ್ನಿ, ಅಲ್ಲಿ ನೋಡ್ಬಿಟ್ಟು ಯಾವ್ದು ತೊಗೊತೀವೋ ನೋಡೋಣ. ಒಂದು 2 ಅಂಗಡಿ ಹೋದೆ, ಹುಡುಕ್ತೆ. ಸೊ ಇದು ಸಿಗಲಿಲ್ಲ, ನಾನು ಕುರ್ತಾನೇ ಸಿಗಲಿಲ್ಲ. ಸೊ ಅದಕ್ಕೆ ಇವಾಗ ಪಟಾಕಿ ತೊಗೊಂಡು ಹೋಗೋಣ ಅಂತ. ಆಗಲೇ ಪಟಾಕಿ ನೋಡಿದೆ, ಅಲ್ಲೇ ಪಟಾಕಿ ತೊಗೊಂಡು ಹೋಗೋಣ. ಇವಾಗ ಬನ್ನಿ, ಕಡಿಮೆ ಮಾಡಿಸ್ಕೊಂಡು ಪಟಾಕಿ ಬಾಕ್ಸ್ ತೊಗೊಂಡು ಹೋಗೋಣ. ಕುರ್ತಾ ಸಿಕ್ಕಲಿಲ್ಲ, ಕುರ್ತಾ ನೋಡೋಣ ನಾಳೆ ತೊಗೊತೀನಿ ಅಂದರೆ ಈಗಲೇ ಅಲ್ಲೇ ಹೋಗ್ಬೇಕಾದ್ರೆ ಎಲ್ಲ ನಮ್ಮ ಶಾಪ್ ಹತ್ರ ಕೇಳ್ಕೊಂಡು ಹೋಗ್ತೀನಿ. ಸಿಕ್ತವ್ರೆ ತೊಗೊತೀನಿ. ಏನಂತ ಬ್ರಿತು? ಪಕ್ಕನಾ? ಸೊ ಗೈಸ್, ಕುರ್ತಾ ತೊಗೊಳಕ್ಕೆ ಬಂದಿದ್ದೀನಿ. ಅಲ್ಲೇ ಪಟಾಕಿ ಬಾಕ್ಸ್ ತೊಗೊಂಡು ಇಲ್ಲೇ ಇದೆ. ಕುರ್ತಾ ನೋಡಿಕೊಂಡು ಸಿಕ್ಕಿದ್ರೆ ತೊಗೊಂಡು ಹೋಗೋಣ, ಚೆನ್ನಾಗಿರೋದು. ಕರೆಕ್ಟ್ ಇದೆಯಲ್ಲ? ಇದು ಕರೆಕ್ಟ್ ಇದಾ? ಪಕ್ಕನಾ? ಹಾಂ, ಚೆನ್ನಾಗಿ ಆಗ್ತದೆ. ಮದುವೆ ಫಂಕ್ಷನ್ ಮಾತ್ರ ಹಾಕೋದು, ಫಂಕ್ಷನ್ ಪಾರ್ಟಿ ಹಬ್ಬಕ್ಕೆ, ದಿವಾಲಿಗೆ. ಈ ಕಲರ್ ತೊಗೊಂಡೆ ಮೆರೂನು.
ಕಾಣಿಸ್ತಿದೆ ಹೇಳಿ, ಕಮೆಂಟ್ ಮಾಡಿ. ಗೈಸ್ ನಾನು ರೀಚಾರ್ಜು ಖಾಲಿ ಆಗಿದೆ ಫೋನ್, ಅದಕ್ಕೆ ಪಾಪ ಅಂಗಡಿಯವ್ರು తీసుಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ನಮ್ಮ ಡ್ಯಾಡಿ ಜೊತೆ. ಗೈಸ್ ಸೊ ಕುರ್ತಾ ತೊಗೊಂಡೆ, ಪಟಾಕಿನೂ ತೊಗೊಂಡಿಲ್ಲ. ಸೊ ಅದನ್ನು ಮತ್ತೆ ತೊಗೊಂಡ್ಬೇಕು, ಮತ್ತೆ ಬರ್ಬೇಕು ಅಂಗಡಿಗೆ, ಅವಾಗ ತೊಗೊಳ್ಳೋಣ. ಇವಾಗ ಬನ್ನಿ, ಇವಾಗ ಮನೆಗೆ ಹೋಗೋಣ ಫಸ್ಟು. ಇದನ್ನು ತೊಗೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ಗೈಸ್ ಸೀರಿಯಸ್ಲಿ ಆ ಬಟ್ಟೆ ಅಂಗಡಿ ಅಣ್ಣ ಎಷ್ಟು ಡಿಸ್ಕೌಂಟ್ ಹಾಕ್ಕೊಟ್ರು ಅಂದರೆ ಸೂಪರಾಗಿ ಹಾಕ್ಕೊಟ್ರು ನನಗೆ. ಸೊ ಥ್ಯಾಂಕ್ ಯು ಬ್ರೋ. ಆ್ಯಂಡ್ ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ, ಆ ಬಟ್ಟೆ ತೊಗೊಂಡಲ್ಲ ಆ ಅಂಗಡಿಲಿ ಆ ಅಣ್ಣಗೆ ಸಕ್ಕತ್ತಾಗಿ ಅಂದರೆ ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ನನ್ನ ಫೋನಲ್ಲಿ ಪೇ ಮಾಡಬೇಕಾಯ್ತಲ್ಲ. ಸೊ ಅದಕ್ಕೇ ಒಳ್ಳೆ ಡಿಸ್ಕೌಂಟ್ ಹಾಕ್ಕೊಟ್ರು ಅಣ್ಣ, ಖುಷಿ ಆಗೋಯ್ತು. ಅಣ್ಣ ದಿವಾಲಿ ಗಿಫ್ಟ್ ಅಂತೆಲ್ಲ ಆಫರ್ ಎಲ್ಲ ಹಾಕ್ಸ್ಕೊಂಬಿಟ್ಟೆ. ಸೊ ಇವಾಗ ತೊಗೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ ಮನೆಗೆ. ಇವಾಗ ಇನ್ನೂ ಪಟಾಕಿ ತೊಗೊಬೇಕು, ನಾನು ಇನ್ನೂ ಕ್ರ್ಯಾಕರ್ಸ್ ತೊಗೊಂಡಿಲ್ಲ. ಅದನ್ನು ನಮ್ಮ ಡ್ಯಾಡಿಗೆ ಹೇಳಿದೆ, ಹೆಂಗೋ ಸುಮ್ಮನೆ ಹೇಳಿದ್ದು ಸ್ವಲ್ಪ ಹಿಂಸೆ ಮಾಡಿದ್ದಕ್ಕೆ ಕೊಡಿಸಿದ್ರು. ಹಿಂಸೆ ಮೀನ್ಸ್ ಲೈಕ್ ಕೇಳ್ಕೊಂಡೆ, ಕೊಡಿಸಿ ಪಾಪ ಇವತ್ತು ಹೊಡೆದು ಎಷ್ಟೋ ವರ್ಷ ಆದಮೇಲೆ ಹೊಡಿತಾ ಇದ್ದೀನಿ ಅಂತ. ಸೊ ಮೇ ಬಿ ಲೈಕ್ 6 to 7, 10 years ಆಗಿರ್ಬೋದು ಗೈಸ್ ನಾನು ಕ್ರ್ಯಾಕರ್ಸ್ನ ಬರ್ನ್ ಮಾಡಿ. ಸೊ ಈ ಥರ ಹೊಡಿತಾ ಇದೆ, ಒಂಥರ ಏನೋ ನಿಮ್ಗೆ ಗೊತ್ತಾಗುತ್ತಲ್ಲ ಇನ್ನರ್ ಫೀಲಿಂಗ್ಸ್. ಸೊ ಇವಾಗ ಅದೊಂದು ತೊಗೊಳ್ಬೇಕು, ನೋಡೋಣ. ಇನ್ನೊಂದು ಸ್ವಲ್ಪ ಆದಮೇಲೆ ಮತ್ತೆ ಹೋಗಿ ಅದೊಂದನ್ನು ತೊಗೊಂಡ್ರೆ ಇನ್ನು ಎಲ್ಲ ಮುಗಿದು ತೊಗೊಂಡಿರೋದು. ಇನ್ನು ನಮ್ಮ ಮಮ್ಮಿ ನಾರ್ಮಲ್ ಅಡುಗೆ ಐಟಮ್ಸ್ಗಳನ್ನ ತೊಗೊಳ್ಳೋದಿದೆ, ಅದನ್ನು ನಾಳೆ ತೊಗೊಳ್ಳೋಣ ಅಂತ ಹೇಳಿದ್ದೀವಿ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ ನಮ್ಮ ಅಮ್ಮನಿಗೆ ಇದು ಹಾಕ್ಕೊಂಡು ತೋರಿಸ್ತೀನಿ ಫಸ್ಟು. ನಿಮಗೆ ಈಗಲೇ ತೋರಿಸಲ್ಲ, ಹಾಕ್ಕೊಂಡು ಫುಲ್ಲು ನಿಮಗೆ ಡೈರೆಕ್ಟ್ ಫೆಸ್ಟಿವಲ್ ದಿನ ಹಾಕ್ಕೊತೀನಿ ಅಷ್ಟೇ ಗೈಸ್. ಇಲ್ಲ ಬನ್ನಿ ಹೋಗೋಣ ಮನೆಗೆ, ಲೆಟ್ಸ್ ಗೋ ಗೈಸ್. ಇಷ್ಟ ಆಯ್ತಾ ಪ್ರೀತಿ ನಿಮ್ಗೆ ನಾನು ತೊಗೊಂಡಿದ್ದು? ಪಕ್ಕಾನಾ? ಸೂಪರ್. ನನ್ನ ತಮ್ಮ ಹೇಳಿದ ಮೇಲೆ ಗೈಸ್, ಯಾರು ಹೇಳಿದ್ರು ಅಷ್ಟೇ ಓಕೆ. ನನ್ನ ತಮ್ಮ ಹೇಳಿದ್ಮೇಲೆ ಓಕೆ ಅಷ್ಟೇ. ಇವಾಗ ಊಟ ತಿನ್ನಿಸಿದ್ದಾರೆ ನನ್ನ ತಮ್ಮ. ನೋಡ್ರಿ ಇಲ್ಲಿ, ಹಾಂ ನೋಡ್ರಿ ಅಮ್ಮ ಅಲ್ಲೇ ಹೋಗ್ದುಬಿಟ್ಟ ಪೇಪರ್ನ, ಅದೇನೆ ಕವರ್ನ ಅಲ್ಲೇ ಹೋಗ್ದುಬಿಟ್ಟ. ಹಾಕ್ಬಿಡ್ತೀನಿ. ಗೈಸ್ ಅನ್ನ ಮತ್ತು ಸಾಂಬಾರು ತಿನ್ಸ್ಕೊತಾ ಇದ್ದೀನಿ ಇವತ್ತು. ಇನ್ನು ಏನಂದರೆ ನಾನು ಇನ್ನೂ ಪಟಾಕಿ ತರಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಮ್ಮ ಡ್ಯಾಡಿ ಅವ್ರ ಹತ್ರ ಫೋನ್ ಇಲ್ವಲ್ಲ, ಅವರು ಬೇರೆ ಶಾಪಿಂದ ಅಮೌಂಟ್ ಹಾಕ್ತಾ ಇರೋದು, ಅಲ್ಲಿ ಹಾಕ್ಸೋಕ್ಕಾಗಲಿಲ್ವಂತೆ. ಸೊ ಅದಕ್ಕೋಸ್ಕರ ತೊಗೊಂಡಿಲ್ಲ ಇನ್ನೂ. ಇವತ್ತು ಆಗಲ್ಲ ಅನ್ಕೊತೀನಿ ತೊಗೊಳಕ್ಕೆ, ಪಕ್ಕ ಎಲ್ಲ ನಾಳೆ ತೊಗೊತೀನಿ ಗೈಸ್ ಅಷ್ಟೇ. ನಾಳೆ ಹೆಂಗೋ ಸ್ವಲ್ಪ ಐಟಮ್ಸ್ ತೊಗೊಳಕ್ಕಲ್ಲ ಮನೇಲಿ. ನೋಡಿ ನಮ್ಮ ಅಮ್ಮ ಏನಾರು ಕೊಡ್ತಾರೆ. ತಿನ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಹೇಳಿದ್ದೀನಿ ಹಂಗಲ್ಲ, ಹೇಳಿ ನೀವು ತಿನ್ಕೊಂಬನ್ನಿ ಅಂದರೆ ಎಲ್ಲರಿಗೂ. ನೀವು ಊಟ ಮಾಡ್ತೀರಿ, ಊಟ ಮಾಡಿರಿ, ತಿಂದಿಲ್ಲ ಅಂದರೆ ತಿನ್ರಿ ಅಂತ ಹೇಳ್ರಿ ಅಷ್ಟೇ. ಹೇಳ್ಬೇಕು, ನೀವು ಹೇಳ್ಬೇಕು, ನಿಮ್ಮ ಬಾಯಿಂದ ಹೇಳಿ. ನೀನು ಹೇಳಿದ್ದೆ ನನ್ನ ಇಷ್ಟೇ. ನಮ್ಮಮ್ಮ ನಾನು ಹೇಳಿದ್ದೆ ನಂದು. ಮಾಡ್ತೀನಿ ಬಾಯ್. ವ್ಲಾಗ್ ನಾನು ಎಂಡ್ ಮಾಡಲಿಲ್ಲ, ಸೊ ಮಲ್ಕೊಂಬಿಟ್ಟೆ. ಈ ವ್ಲಾಗ್ ಇಲ್ಲಿವರೆಗೂ ನೋಡಿರ್ತೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.